ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನಲ್ಲಿ ಮೊದಲ ಸ್ಟೋರಿ ಬಾಗಲಕೋಟೆ ಜಿಲ್ಲೆಯದ್ದು. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಹೇಯ ಕೃತ್ಯ ನಡೆದಿದೆ. ಆ ಹೇಯ ಕೃತ್ಯ ನೋಡಿದ್ರೆ ನಿಜಕ್ಕೂ ಇಂಥವರು ಇರ್ತಾರ ಜನ ಅಂತ ಅಂದ್ಬಿಡ್ತೀರ ನೀವು. ಬಾಗಲಕೋಟೆಯಲ್ಲಾಗಿರೋದು ಒಂದು ಹೇಯ ಕೃತ್ಯ. ಹೆಂಡತಿಯ ಅರ್ಧ ತಲೆಯನ್ನ ಗಂಡ ಬೋಳಿಸಿದ್ದಾನೆ. ಜಿಲ್ಲೆಯ ಜಮಖಂಡಿಯ ಕಡಕೋಳ ಗ್ರಾಮದಲ್ಲಿ ಈ ದುಷ್ಕೃತ್ಯ ಆಗಿರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಕೋಳದಲ್ಲಿ ಪತ್ನಿ ಶ್ರೀದೇವಿ ಅಂತ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಅರ್ಧ ತಲೆನ ಬೋಳಿಸ್ಬಿಟ್ಟಿದ್ದಾನೆ ಆ ಪತಿ, ನೀಚ ಪತಿ. ಆ ನೀಚ ಪತಿಯ ಹೆಸರು ಬಸಪ್ಪ ಅಂತ. ಪತಿ ಬಸಪ್ಪ ಹಾಗೂ ಸದಾಶಿವ ಅನ್ನೋರಿಂದ ಈ ಕೃತ್ಯ ನಡೆದಿದೆ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಸದ್ಯ ಶ್ರೀದೇವಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ನೋಡಿ, ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ನೋಡಿ ಯಾವ್ಯಾವ ಹಂತಕ್ಕೆ ಹೋಗ್ತಾ ಇದೆ ನಮ್ಮ ಸಮಾಜ ಅಂತ. ಒಂದೊಂದು ವಿಚಿತ್ರ ಪ್ರಕರಣಗಳಾಗ್ತಾ ಇದ್ದಾವೆ ನಮ್ಮ ಸಮಾಜದಲ್ಲಿ. ನೋಡಿ, ಗಂಡ ಹೆಂಡತಿ ಜಗಳ ಇದು ಎಲ್ಲಿಂದ ಶುರುವಾಗಿದ್ದು ಅಂತಂದರೆ, ಇವರಿಬ್ಬರು ಮದುವೆ ಆಗಿ 6 ವರ್ಷ ಆಗಿದೆ. 6 ವರ್ಷದ ಹಿಂದೆನೇ ಇವರಿಬ್ಬರು ಮದುವೆ ಆಗಿರ್ತಾರೆ, ಶ್ರೀದೇವಿ ಮತ್ತು ಬಸಪ್ಪ ಅಂತ. ಆದರೆ ಈ ಬಸಪ್ಪ ಸುಳ್ಳು ಹೇಳ್ಬಿಟ್ಟು ಆಕೆನ ಮದುವೆ ಆಗಿರ್ತಾನೆ. 1000 ಸುಳ್ಳು ಹೇಳಿ ಮದುವೆ ಆಗುವಂಥ ಒಂದು ಲೈನ್ ಬರುತ್ತೆ. ಆದರೆ ಇವನು ಸರ್ಕಾರಿ ಕೆಲಸ ಇದೆ ಅಂತ ಹೇಳಿ ಸುಳ್ಳು ಹೇಳಿರ್ತಾನೆ. ಅದು ಶ್ರೀದೇವಿ ಅವರ ಫ್ಯಾಮಿಲಿಗೆ ಗೊತ್ತಾಗಿರುತ್ತೆ. ಸುಳ್ಳು ಹೇಳಿದ್ದ ಅಳಿಯನಿಗೆ ಏನಾದರೂ ಮಾಡಬೇಕು ಅಂಥೇಳಿ ಏನೋ ಬೈಯೋ ಬರದಲ್ಲಿನೋ ಕೋಪದ ಬರದಲ್ಲಿನೋ ಆ ಅಳಿಯನ್ನ ತಲೆ ಬೋಳಿಸ್ಬಿಡ್ತೀನಿ ಅಂತ ಅತ್ತೆ ಹೇಳಿರ್ತಾರೆ. ಕೋಪದಲ್ಲಿ ಹೇಳಿರ್ತಾರಷ್ಟೇ, ಮಾಡಿರೋದಿಲ್ಲ. ಆದರೆ ಈ ವಿಚಾರ ಬಸಪ್ಪ ಮತ್ತು ಶ್ರೀದೇವಿ ಮಧ್ಯೆ ಆಗಾಗ ಜಗಳಕ್ಕೆ ಕಾರಣ ಆಗಿರುತ್ತೆ. ಆ ಜಗಳ ಮತ್ತೆ ರಿಪೀಟ್ ಆಗಿ ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದು ಅಲ್ಲದೆ, ಹೊಡೆದಿದ್ದು ಅಲ್ಲದೆ, ಶ್ರೀದೇವಿಯ ಅರ್ಧ ತಲೆಯನ್ನು ಬೋಳಿಸಿದ್ದಾನೆ ಅಂತ. ಜಗಳಾಗಿ ಎಲ್ಲಾ ಕೂಡಿ ಸಖಿ ಕೇಂದ್ರದಿಂದ ನಾವು ಒಳ್ಳೆ ಹೋಗಿದ್ದೀನಿ. ಈಗ ಒಂದು ತಿಂಗಳಾಗಿ ಸಖಿ ಕೇಂದ್ರದಿಂದ ಹೋಗಿ, ನಾನು ಸಖಿ ಕೇಂದ್ರದಿಂದ ಹೋಗಿದ್ದ ನಾನು ಪಂಜರದಾಗ ಇಟ್ಟಂಗೆ ಇಟ್ಬಿಟ್ಟಿದ್ದೇನೆ. ತಲೆಗೆ ಫೋನ್ ಇತ್ತು, ಫೋನ್ ಕಸ್ಕೊಂಡ. ಬಟ್ ಅನುಮಾನ ಅನ್ನೋದು ಅವ್ನ ತಲೆಗೆ ಬಂದ್ಬಿಡುತ್ತೆ. ಹೆಂಗಿದ್ದಿ, ಏನು ತವ್ರ ಮನ್ಯಾಗ, ಯಾರ ಜೊತೆ ಇದ್ದಿ ಇಷ್ಟು ದಿನ, ಈಗ ಬೇಕಾಯ್ತು, ಈ ರೀತಿ ಕ್ವಶನ್ ಕೇಳ್ಬಿಟ್ಟು ಈ ರೀತಿ ಕೇಳ್ಕೊತಾನೆ ಇದ್ದ. ಅವ ಅಪ್ಪಗಳನ್ನ ಇರ್ಲಿ ಹೊಂದಾಣಿಕೆ ಆಗಿ ಹೋಗ್ದಂಗೆ ನಡೀತಾ ಜೀವನ ಅಂದಮೇಲೆ ಬರ್ತಾನೆ ಈಗ ಬಂದು ಏನು ಮಾಡೋದು ಹಿಂಗೆ ಹೇಳ್ಕೊತಾ ಇದ್ದಾರೆ. ಒಮ್ಮಿದೊಮ್ಮೆ ಗ್ಯಾಸ್ ಲೀಕ್ ಓಪನ್ ಮಾಡಿ ವಾಸನೆ ಬರತ್ತನ ಆಚು ಬಾಜು ಮಂದಿ ಯಾಕೆ ಹಿಂಗೆ ಇದು ವಾಸನೆ ಭಾಳ ಬರೋದು ನಾನೇ ಅದ್ರ ವಾಸನೆ ನೋಡೋಣ ಗ್ಯಾಸಿನ ಲೀಕ್ ಹಾಕಿಟ್ಟಿದ್ದಾರೆ. ಅದು 3 ವರ್ಷದ ಕಥಾಮಣ ಮೇಲೆ ಹಾಕಿದೆ ಅಂತ ಮಗಳ ಮೇಲೆ. ಆಯ್ತು ಹೋಲ್ ಬಿಡ ಅನ್ಸುತ್ತಿದ್ದಾರೆ. ಶ್ರೀದೇವಿ ಗಂಡ ಬಸವರಾಜ್ ದೇವರವರು ಕೌಟುಂಬಿಕ ದೌರ್ಜನ್ಯ ಸಮಸ್ಯೆ ಆಗಿದೆ ಅಂತ ಹೇಳಿ ನಮ್ಮ ಸಖಿ ಕೇಂದ್ರಕ್ಕೆ ಬಂದು ನನ್ನ ಈ ಸಮಸ್ಯೆನ ಸಮಾಲೋಚನೆ ಮೂಲಕ ಬಗೆಹರಿಸಿ ನನ್ನ ಫ್ಯಾಮಿಲಿನ ಒಂದು ಮಾಡಿ ಅಂತ ಕೇಳ್ಕೊಳ್ತಾಳೆ. ಒಂದು ದೂರು ಕೊಟ್ಟು ಆಗ ನಾವು 2 ಫ್ಯಾಮಿಲಿಗೆ ಕರೆಸ್ತೀವಿ ನಮ್ಮ ಕೇಂದ್ರಕ್ಕೆ. ಊರು ಹಿರಿಯರು, ಕಡ್ಕೋಳ ಹಿರಿಯರು ಬಂದಿರ್ತಾರೆ, ಇವರು ಹಿರಿಯರು ಬಂದು ಸಮಾಲೋಚನೆ ಮಾಡಿದಾಗ ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಈ ಹಿಂದೆ ಆಗಿದ್ನೆಲ್ಲ ಘಟನೆಯನ್ನು ಮರೆತು ಇಬ್ಬರು ಇನ್ನು ಮುಂದೆ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾನು ಸೊಸೆ ಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಏನಾಯಿತು ಆ್ಯಕ್ಚುಲ್ ಆಗಿ, ಜೊತೆಗೆ ಈ ಘಟನೆ ಆದ ನಂತರ ಈಗ ಆ ಮಹಿಳೆಯ ಪರಿಸ್ಥಿತಿ ಹೆಂಗಿದೆ ಅಂತ? ಸರ್, ಸದ್ಯ ಈಗ ಏನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಮಹಿಳೆ ಶ್ರೀದೇವಿ ದೇವರನವರ್ ಚಿಕಿತ್ಸೆ ಪಡೆಯುತ್ತಿದ್ದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಎಲ್ಲ ಘಟನೆಗೆ ಪೂರಕ ಕಾರಣ ಅಂತಂದ್ರೆ ಅದು ಶ್ರೀದೇವಿಯ ತಾಯಿ ಅಂತಂದ್ರೆ ಬಸಪ್ಪ ದೇವರವರ ಅತ್ತೆ ಏನು ನನ್ನ ಮಗಳಿಗೆ ಸುಳ್ಳು ಹೇಳಿ ನಂಬಿಸಿ ನೌಕರಿ ಇದೆ ಅಂತ ಹೇಳಿ ಹೆಚ್ಚಿನ ಆಸ್ತಿ ಇದೆ ಅಂತ ನಂಬಿಸಿ ನಮ್ಮ ಮಗಳನ್ನ ಅವರು ಮನೆ ತುಂಬಿಸ್ಕೊಂಡ್ರು. ಆದ್ರೆ ಸುಳ್ಳು ಹೇಳಿದ್ದು ಆ ನಂತರ ಗೊತ್ತಾಗಿದ್ದರ ಪರಿಣಾಮ ತದನಂತರ ಅತ್ತೆ ನಮ್ಮೂರಿಗೆ ಬಂದ್ರೆ ಬಸಪ್ಪ ನೀನ್ ತಲೆ ಬೋಳಿಸ್ತೀನಿ ಅಂತಕ್ಕಂಥ ಒಂದೇ ಮಾತನ್ನ ಹೇಳಿದ್ದೇ ಈ ಒಂದು ಪ್ರಕರಣಕ್ಕೆ ಮುಖ್ಯ ಕಾರಣ ಅಂತ ತಿಳಿದು ಬಂದಿರ್ತಕ್ಕಂಥದ್ದು. ಯಾಕಂತಂದ್ರೆ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡ ಬಸಪ್ಪ ದೇವರವರ ಕುಟುಂಬದ ಮೇಲೆ ಮಹಿಳೆ ಆಗಿರ್ತಕ್ಕಂಥ ಶ್ರೀದೇವಿ ದೇವರನವರ ಇವರ ಮನೆಯವರು ಸ್ವಲ್ಪ ಮುನಿಸ್ಕೊಂಡಿರ್ತಾರೆ. 6 ವರ್ಷ ಕಳೆದ ಬಳಿಕ ಏನು ಅವಾಗವಾಗ ಇದೇ ವಿಷಯಕ್ಕೆ ಕೌಟುಂಬಿಕ ಕಲಹ ಕೂಡ ಬಸಪ್ಪ ದೇವನವರ ಹಾಗೂ ಶ್ರೀದೇವಿ ನಡುವೆ ಅವಾಗವಾಗ ನಡೀತಿರುತ್ತೆ. ಇದರಿಂದ ರೋಷಿ ಹೋಗಿರ್ತಕ್ಕಂಥ ಶ್ರೀದೇವಿ ಕಳೆದ 2 ವರ್ಷದಿಂದ ತವರು ಮನೆ ಆಗಿರ್ತಕ್ಕಂಥ ಸಿಂದಗಿ ಆರ್ತಿ ಪುನರ್ವಸತಿ ಕೇಂದ್ರದಲ್ಲಿ ಇರ್ತಾಳೆ ತಮ್ಮ ತಂದೆ ತಾಯಿಗಳ ಜೊತೆ. ತದನಂತರ
ಸಮಾಲೋಚನಾ ಸಖಿ ಕೇಂದ್ರಕ್ಕೆ ಭೇಟಿ ನೀಡಿರ್ತಕ್ಕಂಥ ಶ್ರೀದೇವಿ ಸಮಾಲೋಚನಾ ಸಖಿ ಕೇಂದ್ರದ ಏನು ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಮತ್ತೆ ಗಂಡನ ಮನೆಗೆ ಹೋಗ್ತಾಳೆ. ಆದ್ರೆ ಆ ಒಂದು ಹಳೆಯ ದ್ವೇಷ ಗಂಡನಲ್ಲಿ ಬಸಪ್ಪ ದೇವರವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಆ ಹಿನ್ನೆಲೆ ನನ್ನ ತಲೆ ಬೋಳಿಸ್ತೀನಿ ಅಂತ ನಿಮ್ಮವ್ವ ಹೇಳಿದಾಳೆ. ಹಾಗಾಗಿ ನಿನ್ ತಲೆನೇ ಬೋಳಿಸ್ತೀನಿ ಅಂತ ಅಂದ್ಬಿಟ್ಟು ಕುಡಿದ್ಬಿಟ್ಟು ರಾತ್ರಿ ಶ್ರೀದೇವಿಯ ಮೇಲೆ ಹಲ್ಲೆ ನಡೆಸಿ ತಲೆಯನ್ನ ಬೋಳಿಸಿರ್ತಕ್ಕಂಥ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಇದೀಗ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ ಶ್ರೀದೇವಿ. ಶರತ್. ಎಸ್, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.